ಹಾಯ್ ಗೆಳೆಯರೇ, ಸೃಜಾ ಮಜಾ ಇದು ನಿಮ್ಮ ಚಾನೆಲ್. ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯಾಯ ನೀತಿ ಧರ್ಮ ಕಣ್ಣಿಗೆ ಕಾಣುವ ಸಿಂಹದ ಮೂರು ಮುಖಗಳಾದರೆ ಕಾಣದೇ ಇರುವ ಇನ್ನೊಂದು ಮುಖವೇ ಇನ್ಸ್ಪೆಕ್ಟರ್ ರವಿ. ಮನೆಯಲ್ಲಿ ಗೌಡ್ರಿ ಇಲ್ಲವೇ? ಎದ್ದಾರೆ ಬನ್ನಿ ಸಾಹೇಬ್ರೆ. ಗೌಡ್ರೆ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾನೆ. ಅವನು ಯಾವನೇ ಹೊಸ ಇನ್ಸ್ಪೆಕ್ಟರ್? ಓಹೋ, ನನ್ನಳಿಯ ಇನ್ಸ್ಪೆಕ್ಟರ್ ರವಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಅಂದ್ರೆ ನನ್ನ ಮನೆ ಇದ್ದಾಗೆ. ಎಲ್ಲರೂ ಕ್ಷೇಮತಾನೆ? ನಿನ್ನಂತ ಅಳಿಯಂದಿರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಅಳಿಯಂದಿರೆ. ಅದಿರಲಿ, ಮೊದಲು ಇವರನ್ನ ಪರಿಚಯ ಮಾಡಿಕೊಡ್ತೀನಿ. ಇವನು ನನ್ನ ಮೇಲಿನ ಮ್ಯಾನೇಜರ್ ನಾಗರಾಜ. ಇವನು ನನ್ನ ಬಾಲ್ಯ ಸ್ನೇಹಿತ ತಲಾಟಿ ರಂಗನಾಥ. ನಾವು ಮಾಡ್ತೇವೆ. ಇಲ್ಲಿದ್ದಾನಲ್ಲ ಇವನು, ದಿನದ 24 ಗಂಟೆನು ಗೌಡನ ಆಸ್ತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ನನ್ನ ಬಲಗೈ ಬಂಟ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಂದಾಗೆ ಗೌಡ್ರೆ, ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ. ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್, ಹೇಳಲೇಬೇಕಾಗಿದೆ. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಬಂಗಾರದಲ್ಲಿ ನಿನ್ನ ಮನೆ ಕಟ್ಟಿಕೊಳ್ಳಬಹುದು ರವಿ. ಹೌದು, ಊರಿನಲ್ಲಿ ನಾನೊಬ್ಬನೇ ದೊಡ್ಡ ರೈತನೇನು ಶಕ್ತಿಯಿಂದ ಮೆರೆಯುತ್ತಿರುವ ಆ ಶಿವಶಕ್ತಿಯ ಜೋಳದ ಗೂಡಿಗೆ ನಿಂತು ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ ರವಿ, ಸೋದರ ಮಾವ ರುದ್ರೇಗೌಡ. ಆ ದೊಡ್ಡ ರೈತರೆನಿಸಿಕೊಂಡ ಶಿವಪ್ಪನ ಗೂಡಿಗೆ ಬೆಂಕಿ ಇಟ್ಟಿದ್ದು ನೀವ? ಹೌದು ಇನ್ಸ್ಪೆಕ್ಟರ್, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇನೆ. ಮುಚ್ಚಿ ಕೇಸನ್ನು ಕಿತ್ತಾಕಿ ಬಿಡಿ. ನೀವು ನಮ್ಮದು ಅಂತ ಯಾರಿಗೆ ಗೊತ್ತಾಗಬಾರದು. ಸಾಹೇಬ್ರ, ಇವತ್ತು ನೀವು ನಮ್ಮ ಕೇಸಿನಾಗ ಕೈ ಚಾಚಿ ಬಿಟ್ರೆ ಚಾಚಿದ ಕೈ ತೊಳ್ಕೊಳ್ಳಕ್ ಪುರ್ಸೊತ್ ಸಿಗುದಿಲ್ರಿ ಸಾಹೇಬ್ರ. ಇನ್ಸ್ಪೆಕ್ಟರ್, ಪ್ರಾಣಕ್ಕೆ ಹೆದರಿ ಕೇಸನ್ನು ಬಿಡುತ್ತೇನೆ. ಹಿಂದರಿದರೆ ನಿನ್ನ ಪ್ರಾಣ ನಿನ್ನ ಪ್ರಾಣ ರಕ್ಷಣೆಗೆ ಕೊಡ್ಲಿಕ್ಕೆ ಸದಾ ಸಿದ್ಧನೆಂದು ತಿಳಿ. ಇನ್ಸ್ಪೆಕ್ಟರ್, ನಾವು ಹೇಳಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸತ್ತಿಲ್ಲದೆ ಕರ್ನಾಟಕದ SP ಆಗುತ್ತೆ. ಊರಿನ ಹಿರಿಯರಾದ ನೀವು ಇಷ್ಟೆಲ್ಲ ನನ್ನನ್ನು ಬೆಂಬಲಿಸುವಿರಿ ಎಂದಾಗ ನಾನೇ ನಿಮ್ಮನ್ನು ಕೈ ಬಿಡಲಿ ಗೌಡ್ರೆ. ಮೊದಲೇ ಈ ಕೇಸು ಯಾರಾದ
ಕಿತ್ತಾಕ್ ಬಿಡ್ತೀನಿ ಗೌಡ್ರೆ. ಓಕೆ ಓಕೆ ರವಿ. ತಲಾಟೆ ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಯೊಂದಿಗೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ. ಮಿಕ್ಕಿದ್ದನ್ನ ಆಮೇಲೆ ಭೇಟಿಯಾಗೋಣ. ತಲಾಟಿ 50,000 ಏಕೆ? 5 ಲಕ್ಷ ಕೊಟ್ಟು ಬಿಡು ಹೋಗ್ಲಿ. ಎಲ್ಲವೂ ನಾಲ್ಕುದು. ನಮ್ದೇನ್ರಿ ಗೌಡ್ರ 57 2 ಕುಡಿದ್ರಿ 2 ಲಕ್ಷ 3 ಹೇಳಿದ್ರು 4 ಕುಡಿದ್ರಿ. ನಮ್ಮ ಗಂಟು ಖರ್ಚು ಏನಾಗತ್ತೆ? ಅದೇ ನಂದು ಖರ್ಚಾಕತ್ತು, ನಮ್ಮ ಅಪ್ಪನ ಖರ್ಚಾಕತ್ತು. ಬೇಗ ತಂದು ನಮ್ದೇನ್ರಿ ಗುಂಡವ್ನ ಜಾನ್ರಿ ಒಬ್ರಿಗೆ ಅವ್ರ ಅಟ್ಯಾಚ್ ಸಾಹೇಬ್ರ ಒಂದಿಡತ್ತ ಇರ್ಲಿ. ಬರಬರಿ ಅವ್ರಿಗೆ ಇವು ನಿಮಗ್ರಿ ಇವು ನಮಗ್ರಿ. ಇನ್ಸ್ಪೆಕ್ಟರ್ ಇನ್ನು ಬೇಕಿದ್ರೆ ಬಾಯ್ ಬಿಟ್ಟು ಕೇಳಿ. ಹಣದ ರಾಶಿಯನ್ನೇ ಒಟ್ಟುವೆವು. ಇನ್ಸ್ಪೆಕ್ಟರ್ ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದ ಹಾಗೆ ಮಾಡುವುದು ನಿನ್ನ ಕೆಲಸ. ಒಂದು ವೇಳೆ ಇದಕ್ಕೇನಾದರೂ ತಪ್ಪಿದರೆ ಸೋದರಳಿಯ ಅಂತ ಕೂಡ ನೋಡಲ್ಲ. ನಿನ್ನ ಈ ಹಾಕಿ ಬಟ್ಟೆನು ಉಳಿಯಲ್ಲ, ನೀನು ಉಳಿಯಲ್ಲ. ಒಮ್ಮೆ ಮಾತು ಕೊಟ್ಟರೆ ತಪ್ಪಲಾರೋ ಇನ್ಸ್ಪೆಕ್ಟರ್. ಇದೇ ನಮ್ಮೆಲ್ಲರ ಮಾತು. ಗೌಡ್ರೆ, ಬಿತ್ತಿದ ಬೀಜ ಆ ಬೀಜ ಕೊಡುವ ಸಸಿಯೇ ಹುಟ್ಟಬೇಕೇ ಹೊರತು ಬೇರೆ ಗಿಡ ಹುಟ್ಟೋದಿಲ್ಲ. ಗೌಡ್ರೆ, ಮಾವ ನೆನೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 20 ಹಳ್ಳಿಗಳ ಒಡೆಯ ನೆನೆಸಿಕೊಂಡಿರುವ ನಿನ್ನ ಲಕ್ಷ್ಮಿಯ ವಾರ್ತ ಹತ್ತ ಸದಾ ನನ್ನ ಮಸ್ತಕದ ಮೇಲಿರ್ತದೆ ಎಂದರೆ ಅದು ನನ್ನ ಭಾಗ್ಯ ಅಲ್ವಾ ಗೌಡ್ರೆ? ನಾನಿನ್ನು ಬರ್ತೀನಿ. ಗೌಡ್ರೆ, ಕಾಗಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಂತು. ಪ್ರಸಂಗ ಬಂದರೆ ಕಾಗಿ ಯಜಮಾನರೇ ನೀವು ಆಗುತ್ತೀರಿ. ಯಜಮಾನನಷ್ಟೇ ಏಕೆ ನಾಗರಾಜ? ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗ್ತೀನಿ. ಆದರೆ ಅದಕ್ಕೆ ನಿನ್ನಂತ ಸ್ನೇಹಿತನ ಸಹಕಾರ ಅಗತ್ಯ ಬೇಕು ನಾಗರಾಜ, ಅಗತ್ಯ ಬೇಕು. ಜಾತಿ ಮತಗಳಲ್ಲಿ ಬೇರೆ ಆಗಿದ್ದರೂ ನಾವು ಇಬ್ಬರು ಒಂದೇ ತಾಯಿಯ ಮಕ್ಕಳೆಂದು ತಿಳಿದುಕೊಳ್ಳಿ. ಕೂಲಿ ಕಾರ್ಮಿಕ ನಮ್ಮ ಭೇದವಿದ್ದರೂ ಸೋದರನೆಂದು ತಿಳಿದುಕೊಳ್ಳಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದರೂ ಕಣ್ಣು ಹಾಕಿ ಕೊಳ್ಳಿ ಇಡುವನೆಂದು ಬಂದರೆ ಅಂದೇ ಅವರನ್ನು ಅದೇ ಬೆಂಕಿಗೆ ಹಾಕಿ ಸುಟ್ಟು ಬಿಡೋಣ. ನಂಬಿಕೆ ತಾನೇ ಗೌಡ್ರೆ? ನಂಬಿದೆ ನಾಗರಾಜ, ನಂಬಿದೆ. ನೀನು ನನ್ನ ಒಳ ಹುಟ್ಟಿದ ಸಹೋದರನಿದ್ದಂತೆ.